ಎಲ್ಲರಿಗೂ ಚಿಲಿಪಿಲಿ ಕೂಟಕ್ಕೆ ಸ್ವಾಗತ. ಇವತ್ತಿನ ಕತೆ ಊರಲ್ಲಿ ಒಬ್ಬ ಅಜ್ಜಿ ಮತ್ತು ಮೊಮ್ಮಗ ಇದ್ರು. ಆ ಮೊಮ್ಮಗ ಸೋಮಾರಿ ಅಂದ್ರೆ ಸೋಮಾರಿ, ಏನು ಕೆಲಸ ಮಾಡ್ತಿರ್ಲಿಲ್ಲ. ಅಜ್ಜಿಗೆ ಸಿಟ್ಟು ಬಂದು, ನೀನಾದ್ರೂ ವಿದ್ಯೆ ಕಲ್ತ್ಕೊಂಡು ಬಂದ್ರೆ ಮಾತ್ರ ನಾನು ಮನೆಯೊಳಗೆ ಸೇರಿಸ್ತೇನೆ ಅಂತ ಬೈದು ಬಿಟ್ಟು ಮನೆಯಿಂದ ಹೊರಗೆ ಹಾಕಿ. ನಮ್ಮಿ ಸೋಮಾರಿ ಮೊಮ್ಮಗ ಏನಪ್ಪ ಮಾಡೋದು ಅಂತ ಊರು ಅಲಿತಾ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ದಾರಿಲಿ ಒಬ್ರು ಗುರುಗಳು ಸಿಕ್ಕಿದ್ರು. ಅವರು, ಯಾಕಪ್ಪ ತುಂಬಾ ಬೇಸರದಲ್ಲಿದ್ಯಾ ಅಂತ ಕೇಳಿದಾಗ, ನಮ್ಮ ಅಜ್ಜಿ ಏನಾದ್ರೂ ವಿದ್ಯೆ ಕಲ್ತ್ಕೊಂಡು ಬಾ ಅಂತ ಮನೆಯಿಂದ ಹೊರಗಾಕ್ಬಿಟ್ಟಿದ್ದಾಳೆ ಗುರುಗಳೇ, ನನ್ಗೇನಾದ್ರೂ ವಿದ್ಯೆ ಹೇಳ್ಕೊಡಿ ಅಂತ ಗುರುಗಳನ್ನ ಕೇಳ್ದ. ಅದಕ್ಕೆ ಗುರುಗಳು ಹಲವಾರು ವಿದ್ಯೆಗಳನ್ನ ಮಂತ್ರಗಳನ್ನ ಹೇಳ್ಕೊಟ್ರು. ಏನ್ ಹೇಳ್ಕೊಟ್ರು ಅವನಿಗೆ ನೆನ್ಸಲು ಉಳಿತಾನೆ ಇರ್ತಿರ್ಲಿಲ್ಲ. ಕೊನೆ ಗುರುಗಳು ತಡಲಿಕ್ಕಾಗದೆ, ನೋಡು ನನಗೆ 3 ಮಂತ್ರಗಳನ್ನು ಹೇಳ್ಕೊಡ್ತೇನೆ, ಹೇಳ್ತಾ ಹೇಳ್ತಾ ಮನೆಗೆ ಹೋಗು, ನಿನ್ ಒಳ್ಳೇದಾಗ್ತದೆ ಅಂತ ಅವನ ಕಿವಿಯಲ್ಲಿ 3 ಮಂತ್ರಗಳನ್ನ ಹೇಳ್ಕೊಟ್ರು. ನಮ್ಮ ಮಗ ಅದನ್ನ ಮನ್ಸಲ್ಲೇ ಹೇಳ್ಕೊಳ್ತಾ 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 3 ಕಡೆ ಹೊರಟ. ಹೋಗ್ತಾ 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 ಕತ್ಲಾಯ್ತು. ಅಲ್ಲೇ ಒಂದು ಮಾಡೋದ್ ಕೆಳಗಡೆ ಮಲ್ಕೊಂಡ. ಪಕ್ಕದ ಗದ್ದೆಯಲ್ಲಿ ಪ್ರತಿ ಹುಣ್ಣಿಮೆಗೆ ಚಿನ್ನದ ತೆನೆ ಬಿಡ್ತಿತ್ತಂತೆ. ಅದನ್ನ ಕದಿಯೋಕೆ 3 ಜನ ಕಳ್ಳರು ಸುತ್ತಮುತ್ತ ನೋಡ್ಕೊಂಡು ನಿಧಾನ ಬಂದು ಕೂತ್ಕೊಳ್ತಾರೆ. ಮೊಮ್ಮಗನಿಗೆ ಎಚ್ಚರಾದ ತಕ್ಷಣ, ಅಯ್ಯೋ ಗುರುಗಳು ಮಂತ್ರಗಳನ್ನ ನೆನಪಲ್ಲಿ ಇಟ್ಕೋ ಅಂತ ಹೇಳಿದ್ದಾರೆ ಅಂತ ಮೊದಲನೇ ಮಂತ್ರ ನೆನ್ಕೊಂಡ್ಬಿಡ್ತಾನೆ. ಮೊದಲನೇ ಮಂತ್ರ ನೆನಪಾದದ್ದೇ ಗುಳುಮ್ ಹಾಕಿ ಕುಂತಿತ್ತು ಅಂತ ಜೋರಾಗಿ ಹೇಳ್ತಾನೆ. ಅಯ್ಯಯ್ಯೋ ಯಾರೋ ನಮ್ಮನ್ನು ನೋಡ್ತಿದ್ದಾರೆ, ಯಾರಿರ್ಬೋದು ಅಂತ ಎದ್ದು ನೋಡ್ತಿದ್ದ ಹಾಗೆ ಮೊಮ್ಮಗನೇ 2ನೇ ಮಂತ್ರ ನೆನಪಾಯ್ತು. ಬೋಲ್ ಮಂಡೆ ನಿಂತಿತ್ತು ಅಂದ. ಅವರಿಗೆ ತುಂಬಾ ಭಯ ಆಯ್ತು. ಅಯ್ಯಯ್ಯೋ ನಾವು ಸಿಕ್ಕಾಕೊಳ್ತೇವೆ ಅಂತ 3 ಜನ ಓಡ್ಲಿಕ್ಕೆ ಶುರು ಮಾಡಿದ್ರು. ಮೊಮ್ಮಗನಿಗೆ 3ನೇ ಮಂತ್ರ ನೆನಪಾಯ್ತು. ಎಮ್ಮೆ ಕೋಣ ಓಡಿತ್ತು ಅಂದ. ಕಳ್ಳು, ಅಯ್ಯಯ್ಯಪ್ಪ ಇವ್ನು ಯಾರೋ ಬಾರಿ ಜಾಣ ಇರಬೇಕು ಅನ್ಕೊಂಡು ಓಡಿ ಹೋದ್ರು. ಮಾರನೇ ದಿನ ಬೆಳಿಗ್ಗೆ ಆ ಗದ್ದೆ ಯಜಮಾನ ಬಂದು ನೋಡ್ತಾನೆ, ಚಿನ್ನದ ತೆನೆಗಳು ಹಾಗೆ ಇದ್ದಾವೆ. ಅಲ್ಲೇ ಮಲಗಿದ್ದ ನಮ್ಮ ಮೊಮ್ಮಗನ ನೋಡಿ, ನೋಡಪ್ಪ ನಮ್ ಗದ್ದೆ ಕಾಯ ಕಸ ನಿನಗೆ ಅಂತ ಕೊಡ್ತಾನೆ. ಮೊಮ್ಮಗ ಅಜ್ಜಿನೂ ಅಲ್ಲಿ ಕರ್ಕೊಂಡ್ ಬಂದು ಒಂದು ದೊಡ್ಡ ಮನೆಯಲ್ಲಿ ಸುಖವಾಗಿರ್ತಾನೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋಗೆ ಕಮೆಂಟ್ ಮಾಡಿ. ಮತ್ತೆ ಹೊಸ ಕತೆ ಹಾಡಿನ ಜೊತೆಗೆ ಬರ್ತೇನೆ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಹಾಡಿ, ಆಡಿ.